ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಮರಣನೊಪ್ಪಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ತಿಂಗಳಲ್ಲಿ 18 ಮಂದಿಯ ಹೃದಯ ಸ್ತಬ್ಧವಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಆತಂಕ ಮೂಡಿಸಿದೆ. ಕೇವಲ 2 ತಿಂಗಳ ಅವಧಿಯಲ್ಲಿ ಒಟ್ಟು 18 ಮಂದಿಯ ಹೃದಯ ನಿಂತಿದೆ. ಹಾಸನದಲ್ಲಿ ಹೃದಯಾಘಾತದಿಂದ ಮತ್ತಿಬ್ಬರು ಸಾವು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಮುಂದುವರೆದಿದೆ. ಹೃದಯಾಘಾತದಿಂದ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ಹಾಸನ ಸಿದ್ದೇಶ್ವರ ನಗರ ಆಟೋ ಚಾಲಕ ಗೋವಿಂದರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೌದು, ಸಣ್ಣ ಏಜು ಸರ್, ಅದ್ ಬೇಡ. ಈಗ ಮನ್ಗಿದ್ದವ್ ಸಾತವ ಏನು ಸರ್. ನಿನ್ನೆ ರಾತ್ರಿ ಅವನೇ ಬಂದು ಮಾತಾಡ್ಸಿ 9 ಮಾತಾಡ್ಸಕೊಳ್ಳಲ್ಲ, ಯಾಕಲ್ಲ ನಾ ಏನ್ ಮಾಡಿಲ್ಲ, ನನಗೂ ಗಾಡಿ ಕೊಡ್ಲ ಅಂತ ನಿನ್ನೆ ರಾತ್ರಿ ಬರ್ತೀನಿ. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದವನಿಗೆ ಹೃದಯಾಘಾತ. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ದ ಗಿರೀಶ್ ಏಕಾಏಕಿ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾನೆ. ಬಿಎಂಟಿಸಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದ ಗಿರೀಶ್ನನ್ನ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ. ಸಾಲು ಸಾಲು ಹೃದಯಾಘಾತದಿಂದ ಹಾಸನ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮೇ ಜೂನ್ನಲ್ಲಿ ಹಾಸನದಲ್ಲಿ 18 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 2 ದಶಕಗಳಲ್ಲಿ 20 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಸುಮಾರು 30 ಲಕ್ಷ ಭಾರತೀಯರು ಇವತ್ತು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. 35% ಹೃದಯಾಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ. ಆದರೆ ಜಿಲ್ಲೆಯಲ್ಲಿ ಈ ರೀತಿ ಹೃದಯಾಘಾತಕ್ಕೆ ಕಾರಣ ಏನು ಅನ್ನೋದು ಸವಾಲಾಗಿದೆ. ಆದ್ರಿಂದ ವೈದ್ಯರು ತನಿಖೆಗೆ ಇಳಿದಿದ್ದು ಜನರು ಭಯಪಡುವ ಅಗತ್ಯವಿಲ್ಲ ಎಂದಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಮರಣನೊಪ್ಪಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ತಿಂಗಳಲ್ಲಿ 18 ಮಂದಿಯ ಹೃದಯ ಸ್ತಬ್ಧವಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಆತಂಕ ಮೂಡಿಸಿದೆ. ಕೇವಲ 2 ತಿಂಗಳ ಅವಧಿಯಲ್ಲಿ ಒಟ್ಟು 18 ಮಂದಿಯ ಹೃದಯ ನಿಂತಿದೆ. ಹಾಸನದಲ್ಲಿ ಹೃದಯಾಘಾತದಿಂದ ಮತ್ತಿಬ್ಬರು ಸಾವು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಮುಂದುವರೆದಿದೆ. ಹೃದಯಾಘಾತದಿಂದ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ಹಾಸನ ಸಿದ್ದೇಶ್ವರ ನಗರ ಆಟೋ ಚಾಲಕ ಗೋವಿಂದರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೌದು, ಸಣ್ಣ ಏಜು ಸರ್, ಅದ್ ಬೇಡ. ಈಗ ಮನ್ಗಿದ್ದವ್ ಸಾತವ ಏನು ಸರ್. ನಿನ್ನೆ ರಾತ್ರಿ ಅವನೇ ಬಂದು ಮಾತಾಡ್ಸಿ 9 ಮಾತಾಡ್ಸಕೊಳ್ಳಲ್ಲ, ಯಾಕಲ್ಲ ನಾ ಏನ್ ಮಾಡಿಲ್ಲ, ನನಗೂ ಗಾಡಿ ಕೊಡ್ಲ ಅಂತ ನಿನ್ನೆ ರಾತ್ರಿ ಬರ್ತೀನಿ. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದವನಿಗೆ ಹೃದಯಾಘಾತ. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ದ ಗಿರೀಶ್ ಏಕಾಏಕಿ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾನೆ. ಬಿಎಂಟಿಸಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದ ಗಿರೀಶ್ನನ್ನ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ. ಸಾಲು ಸಾಲು ಹೃದಯಾಘಾತದಿಂದ ಹಾಸನ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮೇ ಜೂನ್ನಲ್ಲಿ ಹಾಸನದಲ್ಲಿ 18 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 2 ದಶಕಗಳಲ್ಲಿ 20 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಸುಮಾರು 30 ಲಕ್ಷ ಭಾರತೀಯರು ಇವತ್ತು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. 35% ಹೃದಯಾಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ. ಆದರೆ ಜಿಲ್ಲೆಯಲ್ಲಿ ಈ ರೀತಿ ಹೃದಯಾಘಾತಕ್ಕೆ ಕಾರಣ ಏನು ಅನ್ನೋದು ಸವಾಲಾಗಿದೆ. ಆದ್ರಿಂದ ವೈದ್ಯರು ತನಿಖೆಗೆ ಇಳಿದಿದ್ದು ಜನರು ಭಯಪಡುವ ಅಗತ್ಯವಿಲ್ಲ ಎಂದಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಮರಣನೊಪ್ಪಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ತಿಂಗಳಲ್ಲಿ 18 ಮಂದಿಯ ಹೃದಯ ಸ್ತಬ್ಧವಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಹಾಸನ
ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಆತಂಕ ಮೂಡಿಸಿದೆ. ಕೇವಲ 2 ತಿಂಗಳ ಅವಧಿಯಲ್ಲಿ ಒಟ್ಟು 18 ಮಂದಿಯ ಹೃದಯ ನಿಂತಿದೆ. ಹಾಸನದಲ್ಲಿ ಹೃದಯಾಘಾತದಿಂದ ಮತ್ತಿಬ್ಬರು ಸಾವು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಮುಂದುವರೆದಿದೆ. ಹೃದಯಾಘಾತದಿಂದ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ಹಾಸನ ಸಿದ್ದೇಶ್ವರ ನಗರ ಆಟೋ ಚಾಲಕ ಗೋವಿಂದರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೌದು, ಸಣ್ಣ ಏಜು ಸರ್, ಅದ್ ಬೇಡ. ಈಗ ಮನಗಿದ್ದವ್ರು ಸಾತವಲ್ಲ ಏನು ಸರ್. ನಿನ್ನೆ ರಾತ್ರಿ ಅವನೇ ಬಂದು ಮಾತಾಡ್ಸಿ 9:00 ಮಾತಾಡ್ಸಕೊಳ್ಳಲ್ಲ, ಯಾಕಲ್ಲ ನಾ ಏನ್ ಮಾಡಿಲ್ಲ, ನನಗೂ ಗಾಡಿ ಕೊಡ್ಲಿಲ್ಲ ಅಂತ ನಿನ್ನೆ ರಾತ್ರಿ ಬರ್ತೀನಿ. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದವನಿಗೆ ಹೃದಯಾಘಾತ. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ದ ಗಿರೀಶ್ ಏಕಾಏಕಿ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾನೆ. ಬಿಎಂಟಿಸಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದ ಗಿರೀಶ್ನನ್ನ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ. ಸಾಲು ಸಾಲು ಹೃದಯಾಘಾತದಿಂದ ಹಾಸನ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮೇ ಜೂನ್ನಲ್ಲಿ ಹಾಸನದಲ್ಲಿ 18 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 2 ದಶಕಗಳಲ್ಲಿ 20 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಸುಮಾರು 30 ಲಕ್ಷ ಭಾರತೀಯರು ಇವತ್ತು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ. 35% ಹೃದಯಾಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ. ಆದರೆ ಜಿಲ್ಲೆಯಲ್ಲಿ ಈ ರೀತಿ ಹೃದಯಾಘಾತಕ್ಕೆ ಕಾರಣ ಏನು ಅನ್ನೋದು ಸವಾಲಾಗಿದೆ. ಆದ್ರಿಂದ ವೈದ್ಯರು ತನಿಖೆಗೆ ಇಳಿದಿದ್ದು ಜನರು ಭಯಪಡುವ ಅಗತ್ಯವಿಲ್ಲ ಎಂದಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೃದಯಾಘಾತದಿಂದ ಮರಣವನ್ನಪ್ಪಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ತಿಂಗಳಲ್ಲಿ 18 ಮಂದಿಯ ಹೃದಯ ಸ್ತಬ್ಧವಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡ್ಬೋದು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಆತಂಕ ಮೂಡಿಸಿದೆ. ಕೇವಲ 2 ತಿಂಗಳ ಅವಧಿಯಲ್ಲಿ ಒಟ್ಟು 18 ಮಂದಿಯ ಹೃದಯ ನಿಂತಿದೆ. ಹಾಸನದಲ್ಲಿ ಹೃದಯಾಘಾತದಿಂದ ಮತ್ತಿಬ್ಬರು ಸಾವು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸರಣಿ ಮುಂದುವರೆದಿದೆ. ಹೃದಯಾಘಾತದಿಂದ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ಹಾಸನ ಸಿದ್ದೇಶ್ವರ ನಗರ ಆಟೋ ಚಾಲಕ ಗೋವಿಂದರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೌದು, ಸಣ್ಣ ಏಜು ಸರ್, ಅದ್ ಬೇಡ. ಈಗ ಮನಗಿದ್ದವ್ರು ಸಾತವಲ್ಲ ಏನು ಸರ್. ನಿನ್ನೆ ರಾತ್ರಿ ಅವನೇ ಬಂದು ಮಾತಾಡ್ಸಿ 9:00 ಮಾತಾಡ್ಸಕೊಳ್ಳಲ್ಲ, ಯಾಕಲ್ಲ ನಾ ಏನ್ ಮಾಡಿಲ್ಲ, ನನಗೂ ಗಾಡಿ ಕೊಡ್ಲಿಲ್ಲ ಅಂತ ನಿನ್ನೆ ರಾತ್ರಿ ಬರ್ತೀನಿ. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದವನಿಗೆ ಹೃದಯಾಘಾತ. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ದ ಗಿರೀಶ್ ಏಕಾಏಕಿ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾನೆ. ಬಿಎಂಟಿಸಿ ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದ ಗಿರೀಶ್ನನ್ನ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರ ಕೋಡಿಯೇ ಹರಿಯುತ್ತಿದೆ. ಸಾಲು ಸಾಲು ಹೃದಯಾಘಾತದಿಂದ ಹಾಸನ ಜಿಲ್ಲೆ